ನಟಿ ಹರ್ಷಿಕಾ ಪೂರ್ಣಚ ದಂಪತಿ ಮೇಲೆ ಹಲ್ಲೆ ಕೇಸ್ ಆರೋಪಿಗಳಿಗಾಗಿ ಹುಡುಕಾಟ ಈಗಾಗಲೇ ಆರಂಭ ಆಗಿದೆ. ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಫ್ರೇಜರ್ ಟೌನ್ ಪೊಲೀಸರಿಂದ ಪುಂಡರಿಗಾಗಿ ಹುಡುಕಾಟ ಆರಂಭ ಆಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ಸದ್ಯ ಸಿಸಿಟಿವಿಯನ್ನ ಪರಿಶೀಲಿಸಿ ಆರೋಪಿಗಳಿಗಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ ಪೊಲೀಸರು. ಘಟನೆ ಎಲ್ಲಿ ನಡೀತಲ್ಲ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಇರುವಂತ ಅಕ್ಕಪಕ್ಕದ ಸಿಸಿಟಿವಿಗಳ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಟಿ ಹರ್ಷಿಕಾ ಪೂರ್ಣಚ ದಂಪತಿಯ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪ್ರಕರಣ ದಾಖಲಾಗಿದೆ. ಈಗ ಡೈರೆಕ್ಟ್ ಆಗಿ ಪ್ರಕರಣ ನಡೆದಂತ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪೊಲೀಸರು ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಏಪ್ರಿಲ್ 2ನೇ ತಾರೀಕು ನಡೆದಿದ್ದಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿತ್ತು. ಪುಲಿಕೇಶಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ದಿನಗಳ ಹಿಂದಿನ ಸಿಸಿಟಿವಿ ಫುಟೇಜ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಗಲಾಟೆ ಮಾಡಿದವರು ಯಾರು? ಅಲ್ಲೇ ಲೋಕಲ್ ಅಲ್ಲಿ ಇರೋವಂಥವ್ರ ಅಥವಾ ಬೇರೆ ಕಡೆಯಿಂದ ಬಂದಿದ್ರ? ರಂಜಾನ್ ತಿಂಗಳಾಗಿದ್ದರಿಂದ ರಾತ್ರಿ ಹೆಚ್ಚು ಜನ ಸಂಚಾರ ಕೂಡ ಮಾಡೋ ಅಂತ ಸಾಧ್ಯತೆ ಇತ್ತು. ಫ್ರೇಜರ್ ಟೌನ್ಗೆ ಅಕ್ಕಪಕ್ಕದ ಏರಿಯಾಗಳ ಬಡಾವಣೆಗಳ ಜನರು ಕೂಡ ಬಂದು ಹೋಗ್ತಾ ಇದ್ರು. ಹೀಗಾಗಿ ಅವರ ಹುಡುಕಾಟ ಒಂದು ಸ್ವಲ್ಪ ಕಷ್ಟ ಆಗ್ಬಹುದು. ಕಾರಣ ಒಂದು ಕಡೆ ತಡವಾಗಿ ಬೆಳಕಿಗೆ ಬಂದಿರುವಂಥ ಪ್ರಕರಣ, ಸಿಸಿಟಿವಿ ಫುಟೇಜ್ಗಳನ್ನು ನೋಡಬೇಕು, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಈಗ ಪ್ರಕರಣದ ಪರಿಶೀಲನೆ ತನಿಖೆ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.